ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋಲಿ ಹೇಳಿದ ಥರನೇ ನಾವು ಬೋಟಿಂಗ್ ಮುಗಿಸ್ಕೊಂಡು ಎಲಿಫೆಂಟ್ ಜಂಕ್ಷನಿಗೆ ಹೋಗ್ತಾ ಇದ್ದೀವಿ. ನಮ್ಮ ರೂಮಿಂದ ಎಲಿಫೆಂಟ್ ಜಂಕ್ಷನಿಗೆ ಅರೌಂಡ್ 10 ಕಿಲೋಮೀಟರ್ಸ್ ಇದೆ. ಪೆರಿಯಾರ್ ಟೈಗರ್ ರಿಸರ್ವ್ ಅಲ್ಲಿ ಒಂದು ಅನಿಮಲ್ ಕೂಡ ಕಾಣಿಸ್ಲಿಲ್ಲ. ಅಟ್ಲೀಸ್ಟ್ ಎಲಿಫೆಂಟ್ ಜಂಕ್ಷನ್ ಅಲ್ಲಿ ಎಲಿಫೆಂಟ್ ರೈಡ್ ಆದ್ರೂ ಮಾಡೋಣ ಬನ್ನಿ. ನಮ್ಮ ಸ್ಟೇಟ್ ಅಲ್ಲಿ ಹೇಗೆ ಶಿವ, ಆಂಜನೇಯ ಮತ್ತೆ ಗಣೇಶ ಟೆಂಪಲ್ ಇರುತ್ತೋ ಹಾಗೆ ಕೇರಳದಲ್ಲಿ ಎಲ್ಲಿ ನೋಡಿದ್ರು ಚರ್ಚ್ಗಳೇ ಇರುತ್ತೆ. ನಾನಂತೂ ಲಿಟ್ರಲಿ ಒಂದೆರಡು ಕಡೆ ದೇವಸ್ಥಾನ ಅಂತೇಳಿ ಕೈ ಕೂಡ ಮುಕ್ಕೊಂಡೆ. ಬಟ್ ಇಲ್ಲಿ ನಾವು ಆನ್ ದ ವೇ ಹೋಗ್ಬೇಕಾದ್ರೆ ಇಲ್ಲೊಂದು ಚರ್ಚ್ ಕಾಣಿಸ್ತು. ನೋಡಿ ಇದ್ರ ಆರ್ಕಿಟೆಕ್ಚರ್ ಹೇಗಿದೆ ಅಂತ ಹೇಳಿ. ಸಡನ್ ಆಗಿ ನೋಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ, ಇದು ಚರ್ಚಾ ದೇವಸ್ಥಾನನ ಅಂತ ಹೇಳಿ. ಇನ್ನು ಒಂದು 3 ಕಿಲೋಮೀಟರ್ಸ್ ಇದೆ ಅನಿಸುತ್ತೆ ಎಲಿಫೆಂಟ್ ಜಂಕ್ಷನಿಗೆ. ಆನ್ ದ ವೇ ಹೋಗ್ತಾ ಸುಮಾರು ಕಡೆ ಇರುತ್ತೆ ಎಲಿಫೆಂಟ್ ಜಂಕ್ಷನ್ ಅಂತ ಹೇಳಿ. ಸೊ ನೀವು ಕನ್ಫ್ಯೂಷನ್ ಆಗಬೇಡಿ, ಲೊಕೇಶನ್ ಹಾಕೊಂಡು ಹೋಗಿ. ಈ ಎಲಿಫೆಂಟ್ ಜಂಕ್ಷನ್ ಏನಿದೆಯೋ ಇದು ಚೆನ್ನಾಗಿದೆ. ಈ ಊರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ಅನ್ಸುತ್ತೆ. ನೋಡಿ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ರೋಡ್ಗೆ. ಎಲಿಫೆಂಟ್ ಜಂಕ್ಷನ್ ಅಲ್ಲಿ ಪಾರ್ಕಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ರೈಟ್ ಸೈಡ್ ಅಲ್ಲಿ ಏನು ಕ್ಲಿಪ್ ಕಾಣಿಸ್ತಿದೆಯೋ ಅದು ಎಲಿಫೆಂಟ್ ಜಂಕ್ಷನ್ ಪಾರ್ಕಿಂಗ್ ಕ್ಲಿಪ್ ಅದು. ಮತ್ತೆ ಪಾರ್ಕಿಂಗ್ ಕೂಡ ಯಾವುದೇ ತರ ಅಮೌಂಟ್ ನ ಅವರು ಚಾರ್ಜ್ ಮಾಡೋದಿಲ್ಲ. 1 ಕಿಲೋಮೀಟರ್ ಅಷ್ಟು ರೋಡ್ ತುಂಬಾ ಹಾಳಾಗಿದೆ, ನೋಡ್ಕೊಂಡು ಡ್ರೈವ್ ಮಾಡಬೇಕು, ಇಲ್ಲ ಅಂತಂದ್ರೆ ಗಾಡಿಲಿ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನೇನು ಆಲ್ಮೋಸ್ಟ್ ಬಂದ್ಬಿಟ್ವಿ ಗೈಸ್. ಇದೇ ನೋಡಿ ಎಲಿಫೆಂಟ್ ಜಂಕ್ಷನ್ ಎಂಟ್ರೆನ್ಸ್ ಗೇಟ್. ನೋಡಿ ಎಂಟ್ರೆನ್ಸ್ ಈ ತರ ಇರುತ್ತೆ. ಕನ್ಫ್ಯೂಷನ್ ಮಾಡ್ಕೊಂಡು ಬೇರೆ ಕಡೆ ಹೋಗೋದಿಕ್ಕೆ ಹೋಗ್ಬೇಡಿ. ಸರಿ ಬನ್ನಿ ಒಳಗಡೆ ಹೋಗೋಣ. ನೋಡಿ ಬರ್ತಾನೆ ಎಲಿಫೆಂಟ್ ಕಾಣಿಸ್ತಾ ಇದೆ. ಮತ್ತೆ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಈ ಪ್ಲಾಂಟ್ಸ್ ಎಲ್ಲ ಏನ್ ಕಾಣಿಸ್ತಿದ್ಯೋ ಇದೆಲ್ಲ ಶುಂಠಿ ಪ್ಲಾಂಟ್ಸು. ಆ್ಯಕ್ಚುಲಿ ಎಲಿಫೆಂಟ್ ಜಂಕ್ಷನ್ ಇರೋದು ಬಂದು ಸ್ಪೈಸಸ್ ಗಾರ್ಡನ್ಸ್ ಒಳಗಡೆ. ಸೊ ನಿಮಗೆ ಸುತ್ತು ಮೆಣಸು ಮತ್ತು ಏಲಕ್ಕಿ, ಶುಂಠಿ ಈ ಥರ ಸ್ಪೈಸಸ್ ಇರುತ್ತೆ. ನಾನಂತೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲೊಂದು ಪಾಂಡ್ ಥರ ಮಾಡಿ ಕಲರ್ ಫಿಶಸ್ ಎಲ್ಲ ಬಿಟ್ಟಿದ್ದಾರೆ. ಲೈಕ್ ಬಾವಿ ಥರ ಇದೆ ಇದು. ಇದಕ್ಕೆ ಕಡಲೆಪುರಿ ಏನೋ ಫೀಡ್ ಮಾಡ್ತಾರೆ. ನಾವು ಕೂಡ ಇದಕ್ಕೆ ಕಡಲೆಪುರಿ ಫೀಡ್ ಮಾಡ್ಬೋದು, ಬಟ್ ಅದಕ್ಕೆ ಚಾರ್ಜ್ ಮಾಡ್ತಾರೆ. ನೋಡಿ ಎಷ್ಟು ಕಲರ್ ಫಿಶಸ್ ಇದೆ, ಎಷ್ಟೊಂದಿದೆ ಮತ್ತು ದೊಡ್ಡದೆಲ್ಲ ಇದೆ. ಮತ್ತು ಈ ಫಿಶಸ್ಸು ಜನ ಎಲ್ಲಿ ನಿಂತಿರ್ತಾರೋ ಅಲ್ಲಿಗೆ ಜಾಸ್ತಿ ಬರುತ್ತೆ, ಯಾಕಂದರೆ ಏನಾದರೂ ಫೀಡ್ ಮಾಡ್ತಾರೆ ಅಂತ ಹೇಳಿ ಬರುತ್ತೆ. ಫಿಶಸ್ ನೋಡಿದ್ದು ಸಾಕು, ಸರಿ ಇವಾಗ ಬನ್ನಿ ಒಳಗಡೆ ಎಲಿಫೆಂಟ್ ನೋಡೋದಕ್ಕೆ ಹೋಗೋಣ. ಇಲ್ಲಿ 3 ಟೈಪ್ಸ್ ಆಕ್ಟಿವಿಟೀಸ್ ಇದೆ. ಒಂದು ಎಲಿಫೆಂಟ್ ರೈಡು, ಮತ್ತು ಎಲಿಫೆಂಟ್ ಬಾತ್ ಇದೆ, ಮತ್ತು ಎಲಿಫೆಂಟ್ ಫೀಡಿಂಗ್ ಇದೆ. ಎಲಿಫೆಂಟ್ ಬಾತ್ ಚೆನ್ನಾಗಿರುತ್ತೆ, ಬಟ್ ನಾನು ಬಟ್ಟೆ ತಂದಿಲ್ಲದೆ ಇರೋದ್ರಿಂದ ನಾವು ಎಲಿಫೆಂಟ್ ಬಾತ್ ಮಾಡಲಿಲ್ಲ. ಎಲಿಫೆಂಟ್ ಬಾತ್ ಅಂತಂದರೆ ನಾವು ಹೋಗಿ ಆನೆ ಮೇಲೆ ಕುತ್ಕೊಬೇಕು. ಆನೆ ಕೆಳಗಡೆ ಒಂದು ಪಾಂಡ್ ಥರ ಇರುತ್ತೆ, ಆ ಪಾಂಡಿಂದ ನೀರು ತೆಗೆದು ಆನೆ ನಮ್ಮ ಮೇಲೆ ಹಾಕುತ್ತೆ, ಅದೇ ಎಲಿಫೆಂಟ್ ಬಾತ್. ಎಲಿಫೆಂಟ್ ಫೀಡ್ ಅಂದರೆ ಇವರೇ ಬನಾನಾ ಕೊಡ್ತಾರೆ, ಆ ಬನಾನಾನ ನಾವು ಎಲಿಫೆಂಟ್ ತಿನ್ನಿಸ್ಬೇಕು, ಅದು ಎಲಿಫೆಂಟ್ ಫೀಡ್. ಎಲಿಫೆಂಟ್ ರೈಡ್ ಅಂತ ಅಂದರೆ ಈಗ ಹೋಗಿ ನಾವು ಆನೆ ಮೇಲೆ ಕುತ್ಕೊಬೇಕು. ಆ ಆನೆಗೆ ಒಂದು ಪಾತ್ ಅಂತ ಮಾಡಿರ್ತಾರೆ. ಆ ಪಾತಲ್ಲಿ ಒಂದು 5 ಮಿನಿಟ್ಸ್ ಒಂದು ರೌಂಡ್ ಅಂತಂದರೆ ನಾವೆಲ್ಲಿ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದ ಒಂದು ರೌಂಡ್ ಹಾಕಿಸ್ತಾರೆ. ಮತ್ತು ಅದು ಎಲ್ಲಿಂದ ಹತ್ತಿದ್ವೋ ಅಲ್ಲಿಗೆ ಕರ್ಕೊಬಂದು ಮತ್ತೆ ನಿಲ್ಲಿಸ್ತಾರೆ. ಅದು ಎಲಿಫೆಂಟ್ ರೈಡ್. ಎಲ್ಲದಕ್ಕೂ ಡಿಫ್ರೆಂಟ್ ಚಾರ್ಜಸ್ ಇದೆ. ನಾವು ತೊಗೊಂಡಿದ್ದು ಬಂದು ಎಲಿಫೆಂಟ್ ರೈಡು. ಇದಕ್ಕೆ 500 ಚಾರ್ಜ್ ಮಾಡೋದು ಪರ್ ಪರ್ಸನಿಗೆ. ಮತ್ತು ಇವ್ರದ್ದೇ ಕೆಫೆ ಕೂಡ ಇದೆ ಒಳಗಡೆ. ಬ್ರೆಡ್ ಆಮ್ಲೆಟ್, ಮ್ಯಾಗಿ ಮತ್ತು ಜ್ಯೂಸಸ್, ಲೇಸಸ್ ಈ ಥರ ಎಲ್ಲ ಸಿಗುತ್ತೆ. ನಾವು ಕೂಡ ಇಲ್ಲಿ ಬ್ರೆಡ್ ಆಮ್ಲೆಟ್ ತೊಗೊಂಡು ತಿಂದ್ವಿ. ಒಂದು ಬ್ರೆಡ್ ಆಮ್ಲೆಟ್ ಬಂದು 50 ರುಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಬ್ರೆಡ್ ಆಮ್ಲೆಟ್ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಬನ್ನಿ ನಮ್ಮ ರೈಡ್ ಸ್ಟಾರ್ಟ್ ಆಯಿತು, ಹೋಗೋಣ. ಈ ಆನೆ ಹೆಸರು ಮಾಲತಿ ಅಂತ ಹೇಳಿ, ಅಂದರೆ ನಾವು ರೈಡ್ ಮಾಡ್ತಿರೋ ಅಂಥ ಆನೆ ಹೆಸರು ಬಂದು ಮಾಲತಿ. ಸೊ ಈ ಆನೆ ಅಂತೂ ನಡಿಬೇಕಾದ್ರೆ ತುಂಬ ಭಯ ಆಗ್ತಾಯಿತ್ತು ನಮಗೆ. ಇಲ್ಲಿ ಆನೆನ ಡಿಫ್ರೆಂಟ್ ವೇಯಲ್ಲಿ ಯೂಸ್ ಮಾಡ್ತಿದ್ದಾರೆ. ಒಂದು ರೈಡ್ ಇರ್ಬೋದು, ಇಲ್ಲ ಬಾತಿಂಗ್ ಇರ್ಬೋದು, ಇಲ್ಲ ಫೀಡಿಂಗ್ ಇರ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಇನ್ನೊಂದು ಆನೆನ ಮರ ಕಟ್ಟಿ ಅದ್ರ ಕೈಯಿಂದ ಇಳಿಸ್ತಾ ಇದ್ದಾರೆ. ನಾವು ಚಿಕ್ಕವ್ರು ಇರಬೇಕಾದ್ರೆ ಎಲಿಫೆಂಟ್ನ ಮುಟ್ಟೋದೇ ಇಚ್ಛಾಗಿತ್ತು. ಬಟ್ ನಾನಂತೂ ಅಂದ್ಕೊಂಡಿಲ್ಲ ಎಲಿಫೆಂಟ್ ಮೇಲೆ ಒಂದ್ಸಲ ಆದರೂ ಕುತ್ಕೊಂಡು ನಾನು ಈ ಥರ ರೈಡ್ ಮಾಡ್ತೀನಿ ಅಂತ ಹೇಳಿ. ಬಟ್ ಎಕ್ಸ್ಪೀರಿಯನ್ಸ್ ವೈಸ್ ತುಂಬ ಚೆನ್ನಾಗಿತ್ತು. ನನ್ನ ಸಜೆಷನ್ ಏನಂತ ಅಂದರೆ ಲೈಫ್ ಟೈಮಲ್ಲಿ ಒಂದ್ಸಲ ಆದರೂ ಈ ಎಲಿಫೆಂಟ್ ರೈಡ್ನ ಮಾಡಬೇಕು ಎಲ್ಲರೂ ಕೂಡ. 2 ಸೈಡ್ ಕೂಡ ಶುಂಠಿ ಗಿಡ ಇರುತ್ತೆ, ಅದ್ರ ಮಧ್ಯದಲ್ಲಿ ಒಂದು ಪಾತ್ ಥರ ಮಾಡಿದ್ದಾರೆ. ಸೊ ಆ ಪಾತಲ್ಲಿ ಹೋಗ್ಬೇಕಾದ್ರೆ ಆಗೋವಂಥ ಎಕ್ಸ್ಪೀರಿಯನ್ಸೇ ಸಖತ್ತಾಗಿರುತ್ತೆ. ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ರೈಡ್ನ. ಇದಾಗಿತ್ತು ಎಲಿಫೆಂಟ್ ಜಂಕ್ಷನ್ನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.